ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರಾಗಿದ್ದು ಅನ್ವೇಷಣಾ ಸಾದಾಪುರ ಅವರು ದೂರು ಸಲ್ಲಿಸಿರ್ತಾರೆ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ. ಅಲ್ಲಿಂದ ಸಿ.ಒ ಜಿಲ್ಲಾ ಪಂಚಾಯತ್ ಅವರಿಗೆ ಅದನ್ನು ಲೆಟರ್ ಫಾರ್ವರ್ಡ್ ಮಾಡ್ತಾರೆ. ಸಿ.ಒ ಅವ್ರು ಏನು ಮಾಡ್ತಾರೆ, ತಾಲೂಕ್ ಪಂಚಾಯತ್ ಇ.ಒ ಅವರಿಗೆ ಲೆಟರ್ ಕಳಿಸ್ತಾರೆ. ಕಳಿಸಿ ಸರಿಸುಮಾರು ದೂರು ಸಲ್ಲಿಸಿ 6 ತಿಂಗಳಾದರೂ 15 ಫೈನಾನ್ಸ್ ಮತ್ತು 15 ಹಣಕಾಸು ಮತ್ತು ನೆರಗ ಯೋಜನೆಯಲ್ಲಿ ಅವ್ಯವಹಾರ ಕುರಿತು ತನಿಖೆ ಮಾಡಿ ವರದಿ ಸಲ್ಲಿಸರಂತ ಕೊಟ್ಟರೆ, ಇದುವರೆಗಾದರೂ ಮಾನ್ಯ ತಾಲೂಕು ಇ.ಒ ಅಧಿಕಾರಿ ಆದಂಥ ಪ್ರಸ್ತುತ ಅಧಿಕಾರಿಯಾದಂಥ ಮಂಜುಳಾ ಮೇಡಮ್ ಅವರು ಸಂಪೂರ್ಣ ಅವರಲ್ಲಿ ಶಾಮೀಲಾಗಿ ನಿರ್ಲಕ್ಷ್ಯ ತೋರಿದ್ದಾರೆ. ಮಾಹಿತಿ ಹಕ್ಕುಗಳನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಿದರೆ ಯಾವುದೋ ಮಾಹಿತಿ ಹಕ್ಕುದಾರರಿಗೆ ಮಾಹಿತಿ ನೀಡವಲ್ಲರು. ಮಾಹಿತಿ ಕೇಳಕ್ಕೆ ಹೋದರೆ ಕಾರ್ಡ್ ರಿಸೀವ್ ಮಾಡಲ್ಲ, ಫೋನ್ ಮಾಡಿದರೆ ಕಾರ್ಡ್ ರಿಸೀವ್ ಮಾಡಲ್ಲ. ಏನಪ್ಪ ಅಂತಂದರೆ 2022, 23, 24ನೇ ಸಾಲಿನಲ್ಲಿ ಸುಮಾರು 1,16,00,000 15 ಹಣಕಾಸು ಮತ್ತು ನೆರಗ ಯೋಜನೆಯಡಿಯಲ್ಲಿ ಲೂಟಿ ಮಾಡಿದ್ದಾರೆ. ಅದಲ್ಲಪ್ಪ ಅಂದರೆ ನೆರಗ ಯೋಜನೆಯಡಿಯಲ್ಲಿ ಸುಮಾರು 8 ತಿಂಗಳ 10 ತಿಂಗಳ ಸತ್ತವರಿಗೂ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡಿ ಕೇಸ್ ಏನು ಮಾಡ್ತಾರೆ, ಇದನ್ನು ಮುಚ್ಚಿ ಹಾಕಲು ತಾಲೂಕ್ ಪಂಚಾಯತ್ ಇ.ಒ ಅಧಿಕಾರಿಗಳು, ಇಂದಿನ ಇ.ಒ ಅಧಿಕಾರಿಗಳು ಮತ್ತು ಈಗಿನ ಪ್ರಸ್ತುತ ಇ.ಒ ಅಧಿಕಾರಿಗಳು ತಾಲೂಕ್ ಪಂಚಾಯತಿಯಲ್ಲಿ ಒಂದು ಅಡಕ್ ಸಮಿತಿ ಅಂತ ಮಾಡಿಕೇಸಿ ಸತ್ತವ್ರದ್ದು ಏನೈತಪ್ಪ ಅದು 4,000 ರೂಪಾಯಿ ಅಮೌಂಟ್ ಐತೆ, ಅದು ನೀವು ಕಟ್ಟಿಬಿಡ್ರಿ, ಡಿ ಚಲನ ಕಟ್ಟಿಬಿಡ್ರಿ, ನೀವು ಅದನ್ನು ಕ್ಲೋಸ್ ಮಾಡ್ತು ಅಂತಾರೆ. ಹೆಂಗ್ರಿ ಸರ್, ಹೆಂಗೆ ಕ್ಲೋಸ್ ಮಾಡ್ತೀರಿ ಮೇಡಮ್ ನೀವು? ಸತ್ತವ್ರಿಗೂ ಅಮೌಂಟ್ ಹಾಕ್ತಾರಪ್ಪ ಅಂತಂದರೆ ಸತ್ತವ್ರಿಗೂ ನಾ ಇವತ್ತು 4,000 ಹಾಕ್ಯಾರಂದ್ರೆ ಸತ್ತವ್ರಿಗೆ ಮುಂದೆ ನೆಕ್ಸ್ಟ್ 50 ಲಕ್ಷ ಹಾಕ್ತಾರೆ. ಇದಕ್ಕೆ ನೇರ ಹೊಣೆ ಯಾರಾಗಿರ್ತಾರ? ಒಂದು ದಿವಸ ಆದರೂ ಒಂದು ಮಾಹಿತಿ ಹಕ್ಕನ್ನು ಕೊಟ್ಟರೆ ನಾಗಭೂಷಣ್ ಅವರು ಏನು ಒಂದು ದಿವಸ ಪಂಚಾಯತ್ಗೆ ಹೋಗಿಲ್ಲ. ಪಂಚಾಯತಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇರಬೇಕಂತ ಇರ್ತದೆ. ಒಂದು ದಿವಸ ಬಯೋಮೆಟ್ರಿಕ್ ಹಾಜರಾತಿ ತೋರಿಸಂತ ಹೇಳು. NMMS ಪ್ರಕಾರ ಹಾಜರಾತಿ ನೆರಗ ಯೋಜನೆಯಲ್ಲಿ ಫಲಾನುಭವಿಗಳ ದಾಖಲೆ ಪೇಮೆಂಟ್ ಆಗಿದ್ದು ಹಾಜರಾತಿ ಪ್ರಕಾರ GPS ಫೋಟೋ ಭಾವಚಿತ್ರಗಳು ಕೊಡಂತ ಹೇಳ್ರಿ. ಆಮೇಲೆ 15 ಫೈನಾನ್ಸ್ ಓಚರ್ ಮತ್ತು ಕೊಟೇಶನ್ಗಳು ಕೊಡಂತ ಹೇಳ್ರಿ. ಸುಮಾರು 6 ತಿಂಗಳ ಹಿಂದಗಡೆ ಏನು 20/12/2023ರಲ್ಲಿ ಸುಂಕೇಶ್ವರ ಪಂಚಾಯಿತಿ ಏನು ಅವ್ಯವಹಾರ ನಡೆದ ಅದರ ಒಂದು ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಸಂಘಟನೆಯವರು ಸೇರಿಬಿಟ್ಟು. ಅಲ್ಲಿ ನಾಗಭೂಷಣ್ ಎಂಬ ಒಬ್ಬ ಪಿ.ಡಿ.ಒ, ಆ ನಾಗಭೂಷಣ್ ಪಿ.ಡಿ.ಒ ಮಾಡಿರ್ತಕ್ಕಂಥ ಅವ್ಯವಹಾರ ಕುರಿತು ನಾನು ಸಂಬಂಧಪಟ್ಟ ಆಯುಕ್ತರಿಗೆ ದೂರು ಸಲ್ಲಿಸಿದಾಗ ಆ ಸಂಬಂಧಪಟ್ಟ ಆಯುಕ್ತರು ಏನು ಜಿಲ್ಲಾ ಪಂಚಾಯತಿ ಅವರಿಗೆ ಇಮಿಡಿಯೇಟ್ಲಾಗಿ ನೋಟಿಸ್ ಮಾಡಿ ಅದರ ಬಗ್ಗೆ ತನಿಖೆ ಮಾಡಬೇಕಂತ ಹೇಳ್ತಾರೆ. ಅದಾದ ಮೇಲೆ ಜಿಲ್ಲಾ ಪಂಚಾಯತರು ಕೂಡ ತಾಲೂಕ್ ಪಂಚಾಯತ್ಗೆ ರೆಫರ್ ಮಾಡಿ ಅವರು ಕೂಡ ಇದನ್ನು ಸಮಗ್ರವಾಗಿ ತನಿಖೆ ಮಾಡಿ ಇದ್ರದ್ದು ಏನಂಬುದು ವರದಿ ಕೊಡಬೇಕಂತೇಳಿ ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗಳು ಒಂದು ನೋಟಿಸ್ ಬರ್ತದೆ. ಆದರೂ ಕೂಡ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದಂಥ ಮಂಜುಳಾ ಮೇಡಮ್ ಅವರು ಸುಮಾರು 6 ತಿಂಗಳಾದರೂ ಕೂಡ ಇದುವರೆಗೆ ಯಾವುದೇ ರಿಪೋರ್ಟ್ಗಳನ್ನು ಮಾಡಲಾರ್ದೆ ಇವತ್ತು ಸುಂಕೇಶ್ವರ ಪಂಚಾಯತಿಯಲ್ಲಿ ಸುಮಾರು 1 ಲಕ್ಷ ಚಿಲ್ಡ್ರ ಅಮೌಂಟ್ 1,16,000 ರೂಪಾಯಿ, ಸಾರಿ 1,16 ಲಕ್ಷಕ್ಕಿಂತ ಹೆಚ್ಚು ಅಮೌಂಟು ಅಲ್ಲಿ ಅವ್ಯವಹಾರ ಆಗ್ಯದ. ಇವತ್ತು 15 ಹಣಕಾಸು ಮತ್ತು ನೆರಗ ಯೋಜನೆ ಅಡಿಯಲ್ಲಿ ಸುಮಾರು 1,16 ಲಕ್ಷ ರೂಪಾಯಿ ಅವ್ಯವಹಾರ ಆಗ್ಯದ. ವಿತೌಟ್ ಬಿಲ್ಸ್ಗಳಿಲ್ಲಾರ್ದೆ, ವಿತೌಟ್ ಪೇಮೆಂಟ್ ಬಿಲ್ಸ್ಗಳಿಲ್ಲಾರ್ದೆ ಯಾವುದೇ ಒಬ್ಬ ವ್ಯಕ್ತಿ ಹೆಸರ ಮೇಲೆ ಯಾವುದೊಂದು ಬೋಕಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ನಕಲಿ ಏಜೆನ್ಸಿಗಳಿಗೆ ಅಮೌಂಟನ್ನು ವರ್ಗಾವಣೆ ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಂತೇಳಿ ಸುಮಾರು 6 ತಿಂಗಳಿಂದ ನಾವು ಕಂಪ್ಲೇಂಟ್ ಮಾಡಿ ಸುಮಾರು 6 ತಿಂಗಳಿಂದ ನಾವು ಓಡಾಡಕತ್ತೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಂತ ಮಂಜುಳಾ ಮೇಡಮ್ ಅವರು ಭಾಳ ಇದರಲ್ಲಿ ವಿಳಂಬ ಧೋರಣೆ ತೋರ್ತಾರೆ, ನಿರ್ಲಕ್ಷ್ಯ ತೋರ್ತಾರೆ. ನಾವು ಯಾವುದೇ ಮಾಹಿತಿ ಕೇಳಿದ್ರು ಕೂಡ ಅವರು ಪ್ರತಿಯೊಂದು ವಿಷಯದಲ್ಲಿ ಭಾಳ ವಿಳಂಬ ಧೋರಣೆಯನ್ನು ನೋಡಿದರೆ ಏನಿವತ್ತು ಈ ನಾಗಭೂಷಣ್ ಎಂಬ ಪಿ.ಡಿ.ಒ 1,16 ಲಕ್ಷ ರೂಪಾಯಿ ಏನು ಅವ್ಯವಹಾರ ಮಾಡಿದಾರೋ ಇದರಲ್ಲಿ ಇವರು ಕೂಡ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು. ಯಾಕೆ ಇವರು ಇವತ್ತು 6 ತಿಂಗಳಾದರೂ ಕೂಡ ಒಬ್ಬ ಕಮಿಷನರ್ ಕೂಡ ಇವರಿಗೆ ಆದೇಶ ಮಾಡಿದ್ರು ಕೂಡ, ಜಿಲ್ಲಾ ಪಂಚಾಯತಿ ಸಿ.ಒ ಕೂಡ ಆದೇಶ ಮಾಡಿದ್ರು ಕೂಡ ಇವ್ರು ಕೊಡ್ತಿಲ್ಲ ಅಂದರೆ ನೀವು ಯಾರು ಮಾತು ಕೇಳ್ತಾರೆ? ಇವರು ಇದುವರೆಗಾದರೂ 1 ಕೋಟಿ ರೂಪಾಯಿ ಚಿಲ್ಲರೆ ಅಮೌಂಟು ಅವ್ಯವಹಾರ ಮಾಡಿದಂಥ ನಾಗಭೂಷಣ್ ಇರೋದು ಯಾವುದೇ ಒಂದು ನೋಟಿಸ್ ಕಳಿಸಿಲ್ಲ, ಅವ್ರಿಗೆ ಕರೆಸಿ ವಿಚಾರ ಮಾಡಿಲ್ಲ. ಮತ್ತು ನಾವು ಕೊಟ್ಟಂಥ ಒಂದು ನೋಟಿಸ್ಗಳು ಇದುವರೆಗೂ ಒಂದು ರಿಪ್ಲೈ ಒಂದು ನಮಗೆ ರಿಪ್ಲೈ ನೋಟಿಸ್ ಕೂಡ ಕಳಿಸಿಲ್ಲ. ಇಂಥ ಒಂದು ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು. ಆಮೇಲೆ ಏನು 1,16 ಲಕ್ಷ ಏನು ಅವ್ಯವಹಾರ ಮಾಡಿದಂಥ ನಾಗಭೂಷಣ ವಿರುದ್ಧ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತನಿಖೆ ಆಗಬೇಕು. ತನಿಖೆ ಮಾಡಿ ಇದರಲ್ಲಿ ಯಾರು ಈ 1,64 ಲಕ್ಷ ರೂಪಾಯಿದಲ್ಲಿ ಯಾರ್ಯಾರು ಇದರಲ್ಲಿ ಶಾಮೀಲಿದ್ದಾರ ಅವರೆಲ್ಲರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡುತ್ತೇವೆ.